ರಮೇಶ, ನೀನ್ ನನ್ನ ಜೀವನದಲ್ಲಿ ನೀರಾಕಿ ಬೇರೆಯವಳ ಜೀವನದಲ್ಲಿ ಕಾಳಾಗ್ತಿದ್ಯಲ್ವಾ, ನಿನ್ಗೆ ಜನ್ಮದಲ್ಲಿ ಮದುವೆ ಆಗಲ್ಲ. ಹಾಯ್ ವಿಕ್ಕಿ ಬಾಸ್. ಬಾಸ್, ನಿಮ್ ಫ್ಯಾನ್ಸ್ಗೋಸ್ಕರ ಒಂದೇ ಒಂದು ಪಂಚ್ ಡೈಲಾಗ್ ಹೇಳಿ ಬಾಸ್. ಓಕೆ, ಕಮಾನ್. ಮಿಡಿಲ್ ಕ್ಲಾಸ್ ಮೆಂಟಾಲಿಟಿ ಸಾರ್. ಖರ್ಚೆಲ್ಲ ಕಮ್ಮಿ ಮಾಡ್ಬಿಟ್ಟು ರೂಪಾಯ ಉಳ್ಸ್ಕೊಂತೀವಿ ಸಾರ್. ಅವಶ್ಯಕತೆ ಇದ್ರೆ ₹1 ಕೂಡ ಉಳ್ಸ್ಕೊಳಲ್ಲ, ಖರ್ಚು ಮಾಡ್ಬಿಡ್ತೀರಿ ಸಾರ್. ಅಲ್ಲ, ಎಲ್ರು ಮಾಡೋದು ಅದೇ ತಾನೆ. ರೂಪಾಯಿ ಕೂಡಿಡ್ತಾರೆ, ಬೇಕಾದಾಗ ಖರ್ಚು ಮಾಡ್ಕೋತಾರೆ. ಪಂಚಲಿಂದ ಬಂತು ಬಾಸ್. ನಮ್ ಬಾಸ್ ಕಲರ್ ಬೇರೆ ಜಾಸ್ತಿ, ಕತ್ಲಲ್ಲಿ ಕಾಣಿಸಲ್ಲ ಬಾಸ್. ಕೃಷ್ಣ ಅಂತ ಹೆಸರಿಕೊಂಡು ಎಲ್ಲಾದ್ರೂ ಕೃಷ್ಣ ಬರ್ತೀಯಾ? ಹುಡುಗಿರ್ಗೆಲ್ಲ ಕ್ರಶ್ ಆಗ್ಬಿಟ್ಟಿದ್ದೀನಕ್ಕ ನಾನು. ನೀನು ಕೃಷ್ಣ ಪರಮಾತ್ಮ ಅಲ್ಲಪ್ಪ. ಕೃಷ್ಣ ಮಾಡಕ್ಕೆ ಎಲ್ಲಾ ಹುಡುಗಿರು ಎಲ್ಲಾ ನೋಡ್ಬಿಟ್ಟು ನಿನ್ಗೆ ಎಲ್ಲಾ ಹುಡುಗಿರು ಸಪೋರ್ಟ್ ಕೊಡ್ತಾರೆ. ಅಕ್ಕ, ನಾನು ಕಲಿಯುವ ಕೃಷ್ಣ, ನಿನ್ ತಮ್ಮನ ಮೇಲೆ ನಂಬಿಕೆ ಅಲ್ವಾ ನಿಮ್ಗೆ? ನಿಜ ಕಣೋ, ಇಲ್ಲಿ ಕುತ್ಕೊಂಡು ಬಂಡೆ ಮೇಲೆ ನೀನು ಅದು ಸಾಂಗ್ ಹೇಳ್ತಿದ್ದಲ್ಲ, ಅದಕ್ಕೆ ಓಡ್ ಬಂದೆ ಕಣ. ನಾನೇ ಆಂಟಿನೇ ಬಿದ್ದಿದ್ದೀನಿ ಅಂದ್ರೆ ಇನ್ನು ಹುಡುಗಿರು ಬೀಳಲ್ವಾ ನಿಂಗೆ? ತುಂಬಾ ಜನ ಬಿದ್ಬಿಟ್ಟಾರಕ್ಕ ಆಗ್ಲೇ. ಇದು ಕೃಷ್ಣ ಅಲ್ಲ, ಇದು ಎಲ್ಲಾರು ಕ್ರಶ್. ಇದು ಗೂಬಿ ನನ್ ಮಗನೇ, ಕತ್ತು ನನ್ ಮಗನೇ, ಎಲ್ಲಾ ಕಳ್ಕೊಂಡ್ಬಿಡ್ತೀವಲ್ಲಪ್ಪ. ಕೃಷ್ಣನ್ ಕಳ್ಕೊಂಡ್ಬಿಡ್ತೀನಲ್ಲ, ಹುಡುಗಿರೆಲ್ಲ ಕತ್ಕೊಂಡ್ ಹೋಗ್ಬಿಡ್ತಾರಲ್ಲ ನಂಗೆ. ಕತ್ಕೊಂಡ್ ಹೋಗ್ಬಿಟ್ರೆ ನಾನು ಇನ್ನ ಬಿಟ್ಟೋಗಲ್ಲ ಅಕ್ಕ, ನಮ್ಮ ಅಕ್ಕನ್ ಬಿಟ್ಬಿಡ್ತೀನ ನಾನು. ಹುಡುಗಿರೇ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಲೈನ್ ಮಾಡಿರಿ. ಯಾಕಂದ್ರೆ ಇವನು ಕೃಷ್ಣ ಪರಮಾತ್ಮ 13,000 ಜನ ಲೈಕ್ ಮಾಡ್ತಾರೆ ಇವ್ರಿಗೆ. 16,000 ಜನ ಇವ್ರಿಗೆ ಕ್ರಶ್ ಮಾಡೋದು. ಇವನ ಹೆಸರೇ ಕೃಷ್ಣ, ಎಲ್ಲಾರ್ಗು ಕ್ರಶ್ನು. ಥ್ಯಾಂಕ್ ಯು ಅಕ್ಕ. ನಿಮ್ಗೆಲ್ಲ ಏನಾದ್ರೂ ಸ್ವಲ್ಪನಾದ್ರೂ ಇದ್ಯಾ? ಕನ್ನಡದಲ್ಲಿ ಎಷ್ಟು ಮಧುರ ಗೀತೆಗಳಿದಾವೆ, ಇದನ್ನೆಲ್ಲ ಬಿಟ್ಬಿಟ್ಟೋದು ಯಾವ್ದೋ ತೇ 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 ಅಂತ ಇಟ್ಕೊಂಡು ಕೂತಿದ್ದೀರಲ್ಲ, ಯಾರಿಗೂ ನಾಚಿಕೆನೇ ಆಗಲ್ವಾ ಸ್ವಲ್ಪನು? ಬಿಗ್ ಬಾಸ್ 11ರಲ್ಲಿ ವಿರಾಟ್ ಕೊಹ್ಲಿ ಗೆಲ್ಬೇಡ್ದಿತ್ತು. ಬಿಗ್ ಬಾಸ್ 11ರಲ್ಲಿ ಇದು ಯಾರ್ಯಾರ ಬೇರೆಯವ್ರು ಗೆಲ್ಬೇಕಿತ್ತು ಫ್ರೆಂಡ್ಸ್. ಬಿಗ್ ಬಾಸ್ 11ರಲ್ಲಿ ನನಗೆ ವಿರಾಟ್ ಕೊಹ್ಲಿ ಗೆದ್ಬಿಟ್ಟು ನಾನು ತುಂಬಾ ಬೇಜಾರಾಗೋಯ್ತು ಫ್ರೆಂಡ್ಸ್. ಇಡಿಯಟ್ ಸೊಳೆ ಮಗನೇ, ನೋಡಿ ಡಿಲೀಟ್ ಮಾಡ್ಕೊಂಡು ಹೋದ, ಕಾಮೆಂಟ್ನೇ ಡಿಲೀಟ್ ಮಾಡಿ ನೋಡಿ ಸೊಳೆ ಮಗ. ನಿನ್ನಂತ ದೇಶದ್ರೋಹಿಗಳು, ನಿನ್ನಂತ ಭಾರತದಲ್ಲಿ ಇರ್ಲಿಕ್ಕೆ ನಾಲೈಕು. ಬೋಳಿ ಮಗನೇ, ನೀನು ಮಾತಾಡಿ ನೀನು ಮೀಟರ್ ಇದ್ರೆ ಬೋಸುಡಿಕೆ. ಇದು ದೇಶದ್ರೋಹದ ಮಾತೇನಲ್ಲಿ ಬೋಸುಡಿಕೆ. ಪಟ್ಟಿಗೆ ಏನ್ ತಿಂತಿದ್ದಿ ಬೆಳಗ್ಗೆ? ಇಡಿಯಟ್ ಸೊಳೆ ಮಗನೇ, ನೋಡಿ ಡಿಲೀಟ್ ಮಾಡ್ಕೊಂಡು ಹೋದ, ಕಾಮೆಂಟ್ನೇ ಡಿಲೀಟ್ ಮಾಡಿ ನೋಡಿ ಸೊಳೆ ಮಗ. ಮೊದಲ ಹಿಂಗ ಕೈ ಆಡ್ಸ್ಕೋತ್ ಕೂತ್ರ ಒಂದು ಹಣ್ಣು ಸಿಗಲ್ಲ, ಮಾರ್ಗೊಂದ್ ಮುದುಕ್ನು ಸಿಗಲ್ಲ. ಹೋಗಿ ಅದ್ ಕೆಲ್ಸ ಮಾಡು, ರೊಕ್ಕ ಗಳಿಸು. ಹಣ್ಣು ಹಣ್ಣು ಗೈಸ್, ನೀವೇನಾದ್ರೂ ಗೋವಾಗ್ ಬಂದು ಬ್ರೇಕ್ಫಾಸ್ಟಿಗೆ ಹೋದ್ರೆ ಕಾಫಿ ಬದಲು ಬಿಯರ್ ತಗೊಳ್ಳಿ. ಯಾಕೆ ಅಂದ್ರೆ ಕಾಫಿ 180, ಬಿಯರ್ 130. ಗೈಸ್, ನೀವು ಒಟ್ಟಿಗೆ ಏನಾದ್ರೂ ಅನ್ನ ತಿಂತಿದ್ರೆ ಅಂದ್ರೆ ಅದನ್ನ ಬಿಟ್ಟು ಇನ್ ಮ್ಯಾಗಿಂದ ಹೇಳ್ತಿದ್ರಿ, ಯಾಕಂದ್ರೆ ಫ್ರೀ ಸಿಗುತ್ತೆ. ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ ಜನ್ಮಕ್ಕೆ. ಗಣ ಓ ಆನೂರಂಗಮ್ಮ ಲವ್ ಅಂತ ಮಾಡ್ತಾನೆ. ನೀನ ಮಾಡಪ್ಪ. ದಾಶಾಂಬ್ರಮ್ಮ ನಾನು ಮಾಡ್ತೇನೆ, ಆನೂರಂಗಮ್ಮ ನೀನು ಮಾಡು. ಬೇಡ ಯಾಕ ಆನೂರಂಗಮ್ಮ ಬೇಸದ ಹೊತ್ತಾಗ ಒಂದು ಕೈ ನೋಡು. ಯಾವ್ದು ಬೇಡಪ್ಪ. ಬಣ್ಣಂಗಮ್ಮ ನೋಡುತ್ತಾನ ಒಂದು ಕೈ ಇಲ್ಲಂದ್ರೆ ಏಯ್ ನೋಡ್ ಒಂದ್ ಏಟ್ ಹಂಗೇನ್ ನೀನ ಕರ್ಕೊಂಬಂದ ಹೊಡ್ಯಾತಲ್ ಗುಡ್ಡಕ್ಕ. ಒಲಪ್ಪ ನಾನು ಆಗ್ಲಾ ನೀನ್ ಸ್ವಲ್ಪ ಬಿಗುವದ್ದಿ, ನೀನ ಕರ್ಕೊಂಬಂದ್ಬಿಡಪ್ಪ ನಡೀತೆ. ಬ್ಯಾಕಲ್ಲ ಇಲ್ಲಿ ಕರ್ಕೊಂಬ ಇಲ್ಲಿ ಮೂವರ್ನ. ಇಷ್ಟು ದಿನ ಏನಾಯ್ತು ಏನ್ ನಡೀತು ನಮ್ಮಿಬ್ಬರ ಮಧ್ಯ, ಅದೆಲ್ಲ ಇನ್ ಮುಂದೆ ಏನಪ್ಪ. ಯಾಕಂದ್ರೆ ಇನ್ನು ಮುಂದೆ ನಡೆಯೋದೇ ಬೇರೆ. ಇಷ್ಟು ದಿನ ನಡೆದಕ್ಕೂ ನಾ ಮಾಡಿದ್ದಕ್ಕೂ ಎಲ್ಲದಕ್ಕೂ ಟೋಟಲ್ ಆಗಿ ಸಾರಿ ಮಾಮ, ಐ ಲವ್ ಯು, ಐ ಮಿಸ್ ಯು. ಟೋಟಲ್ ಆಗಿ ಮತ್ತೊಮ್ಮೆ ಸಾರಿ ನನ್ನ ತಪ್ಪಾಯ್ತು. ಆಲ್ ಡಿಲೀಟ್. ಸಮಾವೇಶ ಅಂತ ಗೊತ್ತದ ಎಲ್ಲರಿಗೆ. ಏನಪ್ಪ ಅಂದ್ರೆ ಭೂಮಿ ಹುಟ್ಟಿದ ಮ್ಯಾಕ ಹಂಗೆ ವಾದ್ರ ಅಲ್ಲ ಧರ್ಮ ಅಂತ ಭೂಮಿ ಹುಟ್ಟಿದ ಮ್ಯಾಕ ಏನೋ ಸಾಧನೆ ಮಾಡಿದ ಸತ್ತ ಮ್ಯಾಕ ಅವಾಗ ಅಂತ ಭೂಮಿ ಹುಟ್ಟಿದ ಮ್ಯಾಕ ಸ್ವಾರ್ಥ ಐತಪ್ಪ. ನೀನ್ ಮಾಡ್ತಾನಪ್ಪ, ಹಿಂಗಾಗ್ ಮಾಡಪ್ಪ. ನೀನೇ ತಾನೆ ಒಂದು ಹುಡುಗಿನ ಪಟಾಯಿಸಕ್ಕಾಗದೆ ಒದ್ದಾಡ್ತಾ ಇರೋದು? ನೀನೇ ತಾನೆ? ಒಂದ್ಸಲ ಈ ವಿಡಿಯೋ ನೋಡಿ ಬನ್ನಿ. ಸೋನು ಯಾವತ್ತೂ ಇಲ್ಲಿರೋಕೆ ಇಷ್ಟಪಡ್ತಾಳೆ.
ಇಲ್ಲಿಗೆ ಬರಕ್ ಇಷ್ಟಪಡಲ್ಲ. ಯಾವ್ದೋ ಬಕೆಟ್ ಇಟ್ಕೊಂಡ್ಬಂದು ಮುಂದೆ ಬರ್ಬೇಕು ಅಂತ ದುರಾಸೆ ನನಗೇನು ಇಲ್ಲ. ನಾನ್ ಸಾರಿ ಕೇಳೋ ಅವಶ್ಯಕತೆನೂ ಇಲ್ಲ, ಏನೂ ಇಲ್ಲ. ಬಂದ್ ಸಾರಿ ಕೇಳಿ, ನಿಮ್ಗೆ ಈಗ್ಲೂ ಕಾಲ ಮಿಂಚಿಲ್ಲ. ಸಾರಿ ಒಂದ್ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹುಡ್ಗಿರ್ ಬಗ್ಗೆ ಮಾತಾಡಕ್ಕೆ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೀರ್ ಕುಡ್ಬಿಡೋಣ. ಸೊ ಇದಾದ್ಮೇಲೆ ಇದಿತ್ತು ನನ್ನ ಫೈನಲ್ ಲುಕ್. ಇದೇನಿದೊಂದು ಚೂರು ತೋರಿಸಿ ಇಲ್ಲಿ. ಇದೇನ್ ರೂಮಾ? ಒಂದು ಸ್ಲೋಮೋವಾಗಿ ಬರೋಣ, ಹೇಗ್ ಕಾಣಿಸ್ತೀನಿ ಅಂತ ಕಾಮೆಂಟ್ ಮಾಡಿ. ಅದೇ ಹುಡುಗಿರು ಎಕ್ಸ್ಪೋಸ್ ಮಾಡ್ತಾರಲ್ಲ, ಅವರಿಗೆಲ್ಲ ಕಮೆಂಟ್ಸ್ ಮಾಡ್ತೀರಾ, ತಗೊಳ್ಳಿ ನನ್ನ ನಂಬರು, ನಿಮ್ ನಂಬರ್ ಕೊಡಿ ಅಂತ. ಅವಾಗ ನಿಮ್ಮ ಅಪ್ಪ ನಿಮ್ಮ ಅಕ್ಕನೂ ಒಂದು ಹುಡುಗಿ ಅಂತ ನಿನಗ ಅನ್ಸಲ್ವಾ? ಕಿವಿಲ್ ಕೇಳಿದ್ದಲ್ವ ಅಂತ ಸುಮ್ಮನಾದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನು ಹೀನಾಯವಾಗಿದೆ. ಅವಳು ಯಾವತ್ತೂ ಅಷ್ಟೇ ನನ್ ಫ್ಲೇವರೇ ಅವಳು. ಇನ್ನು ಕಂಡವ್ರಿಗೆ ನಾನು ಬಿಟ್ಕೊಡಲ್ಲ ಯಾವತ್ತೂನು. ಮನ್ಸು ಪೂರ್ತಿಯಾಗಿ ಇವಾಗ ಹೇಳ್ತಾ ನಿಮ್ ವಿಡಿಯೋದಲ್ಲೇ ಬಂದು ನಾನು ಮದ್ವೆ ಆಗ್ಬಿಟ್ಟು ಎಲ್ಲಾನು ಕರ್ತಿ ಮದ್ವೆ ಆಗ್ಬಿಟ್ಟು. ನೀವ್ ಕೇಳೋದಕ್ಕೆ ಆನ್ಸರ್ ಕೊಡಕ್ ಬರ್ತಿಲ್ಲ ಮ್ಯಾಮ್. ಯಾರಿಗೂ ಕರೆಕ್ಟ್ ಆಗಿ ಅವ್ರು ಆನ್ಸರೇ ಮಾಡ್ತಿಲ್ಲ. ಅವ್ರಿಗೆ ಅನ್ಸಿದ್ದು ಅವ್ರು ಮಾತಾಡ್ತಿದಾರ ಅಷ್ಟೇ. ಭಾಷೆ, ನಿಮ್ ಪ್ರೀತಿ ಭಾಷೆ, ನಿಮ್ ಹೆಂಡತಿಗೂ ನಗು ಬಂದ್ಬಿಡ್ತೀನಿ. ಫ್ಲೇವರ್ ಅದಿದ್ ನೋಡಿ ಅಲ್ಲಿ. ಲೀಲಾ ಹೆಂಡತಿನೂ ಲೀಲಾ ಒಂದ್ ನಿಮಿಷ ಲೀಲಾ ಹೇಳ್ಬಿಡ್ತೀನಿ ನೋಡು, ಬಂದ್ಬಿಡೆ ಇವಾಗೂ ಅಷ್ಟೇ. ನಿಮ್ಮಂಗೆ ಏನಾಯ್ತೆ? ಇಲ್ಲಿ ಬಿಡ್ರಿ, ಅಣ್ಣ ತಮ್ಮ ಅನ್ಕೊಂಡು ಇನ್ನೊಬ್ರ ಹತ್ರ ಮನಿ ಕೊಡೋ ಶೋಕಿ ನನಗಿಲ್ಲ. ಈ ಮಾತು ಬೇರೆಯವ್ರಿಗೆ ಹೇಳಿ. ಇಡೀ ಇನ್ಸ್ಟಾಗ್ರಾಮ್ ನ ಹುಡುಕಿದ್ರು ಸಿಗದೆ ಇರೋ ಸತಿ ಸಾವಿತ್ರಿ ನಾನು. ಜಲ್ದಿ ಬಾರಿ ಮಾಡೋಣ. ಇರ್ರಿ ಚಪ್ಪರ್ ಮುಂಡೆ, ಜಾಸ್ತಿ ಓವರ್ ಆಗಿ ಮಾತಾಡಬೇಡ. ನನ್ನ ಯೋಗ್ಯತೆ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ಲ. ಜಲ್ದಿ ಬಾರಿ ಮಾಡೋಣ. ನಿಮ್ ಯೋಗ್ಯತೆ ನನಗ್ ಗೊತ್ತು ಕಣ್ರೆ. ಏನ್ ಗೊತ್ತು ನಿನ್ಗೆ ನನ್ನ ಯೋಗ್ಯತೆ ಬಗ್ಗೆ? 500 ರೂಪಾಯಿ 1000 ರೂಪಾಯಿ ಇಸ್ಕೊಂಡು ಬಟ್ಟೆ ಎಲ್ಲ ತೋರ್ಸ್ಕೊ ಬರ್ತೀನಲ್ಲ. ನಾನು ವಿಡಿಯೋ ಮಾಡಿ ಬಿಡ್ತೀನಿ ಈ ತರ ಕೆಟ್ಟ ಬೈಯೋದನ್ನ. 500,000 ಅರಿ ಅದು ಧರ್ಮಸ್ಥಳ ಸಂಘದ್ದು ಲೋನ್ ರೀ. ಏನ್ರಿ ನೀವು ವಿಡಿಯೋ ಮಾಡ್ಬಿಡ್ತೀರಾ? ನಾನ್ ಮಾಡಿದ್ ವಿಡಿಯೋನಾ? ನಾನು ವಿಡಿಯೋ ವೈರಲ್ ಮಾಡಿದ್ದು. ಅದಕ್ಕೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಎಲ್ಲರೂ ಲಿಂಕ್ ಕಳಿಸಿ ಅಂತಿದ್ರು. ಯಾವ್ದು ಲಿಂಕು? ಅದು ಮೂವಿ ಲಿಂಕು. ಇರು ನಿನ್ಗೆ ಮಾಡ್ತೀನಿ. ಕಿತ್ಕೋಬೇಕು. ಏನಿದು ರೀ? ಏನಿದು ಶಂಟಲೆ ಇವು? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ನೀನೆ ನೀನು, ನೂತನಳಾದಂತೆ ನಾನೇ ನಾನು, ನೀ ಬಂದ ಮೇಲೆ ಬಾಕಿ ಮಾತೇನು. ನನ್ನ ಮಕ್ಳು ರಿಯಾಕ್ಷನ್ ಹೇಗಿರ್ಬೇಕು? ಆಯ್ತಾಯ್ತು, ಒಳಗಡೆ ಆಯ್ತು ಬಂಗಾರ ಎತ್ಕೊಂತೀನಿ. ಅಯ್ಯೋ ಮೊನ್ನೆ ಇರೋ ಇವನ್ನ ಫಸ್ಟ್ ಎತ್ಕೊಬೇಕು, ಇಲ್ಲಾಂದ್ರೆ ಕಿರ್ಚಾಡ್ತಾನೆ ಹೊಡೆದಾಡ್ರೆ. ಎಲ್ಲಿಗಾಗಿದಾವ ನೀನು? ಅಯ್ಯೋ ಮೊನ್ನೆ ಆಯ್ತು ಬಂಗಾರ, ಆಯ್ತು ಬಂಗಾರ, ಆಯ್ತು ಬಿಡಲ್ಲ ನಾವು. ಆಯ್ತು ಮೊನ್ನೆ ಹೋಗಲ್ಲ, ಸಾಕು. ಅಯ್ಯೋ ಆಯ್ತು ಬಿಡ, ಹೋಗ್ಬಿಡ. ಇರು, ಯಾಕೆ? ಅಯ್ಯೋ ಬೋರು. ಅಯ್ಯೋ ನನ್ ಬಂಗಾರ, ನನ್ ಮಕ್ಳು ನಿತಿನ ಇದ್ದಿದ್ ನನ್ನ ಮಮ್ಮಿ ಮೇಲೆ ನಂಬಿಕೆನೇ ಇರ್ಲಿಲ್ಲ. ನಿತಿನ ಇದ್ದಿದ್ದು ನಾನು ಇವ್ರಿಬ್ರು ಕೇಳಿಸ್ಕೊಳ್ಳಿ. ಅಲ್ಲಿ ಅವ್ಳು ಬೇಕಾದ್ರೆ ಇಲ್ಲ ಅನ್ಬಿಡ್ಲಿ, ಒಂದ್ ಸೈಡ್ ಇದ್ದು ತೆಗೆಸ್ಕೊಬಿಡ್ತೀನಿ, ನಾಲ್ಗೆನೆ ಕಟ್ ಮಾಡಿಸ್ಕೊಂಡ್ಬಿಡ್ತೀನಿ. ಪಕ್ಕದಲ್ಲಿ ಬಂದ್ ಮಲ್ಕೊಂತ ಇಲ್ಲ ಅವಳು, ದುಡ್ಡು ಕೊಟ್ರೆ ಬಂದ್ ಮಲ್ಕೊಂತ ಇದ್ದು. ಬೇಕಾದ್ರೆ ಅವಳೇ ಕೇಳಿ, ತಪ್ಪ ರೈಟ್ ಅವಳೇ ಕೇಳಿ. ಕಾಸು ಕೊಡೋನವಳು, 2,000 ಕೊಡು, 1,000 ಕೊಡೋನವಳು. ನಾನೇ 500 ಕೊಡ್ತೀನಿ, 1000 ಕೊಡ್ತೀನಿ. ನಾನೇ ಹೇಳ್ತಾ ಇದ್ದೆ ಅವಳಿಗೆ, ನನ್ಗೆ 1,000 ಇನ್ನ ಇಬ್ರು ಕಂಬಿದ್ದಾರ ನೋಡ್ರಿ ಇವ್ರ. ಅದ್ರಾಗ ಮುತ್ತೊಬ್ಬವ ದಚ್ಚೊಬ್ಬವ, ಅವ್ರಿಬ್ರು ಇದ್ರಂದ್ರ 9 ನವಗ್ರಹಗಳು ಎಲ್ಲ ಒಂದೇ ಕಡೆ ಸೇರ್ದಂಗ ಹಾಕಿತ್ತು. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ.
ಅವ ರೆಸ್ಪಾಂಟ್ ಹಿಂಗ್ ಅನ್ಕೊಂಡೆ ಟಕ್ಲೆ ಅಂತ ತಲೆಯಾಗ ಒಂದು ಕೂದಲಿಡ್ದಂಗ್ ಮಾಡ್ಬಿಟ್ಟಿನಿ. ಬನ್ನಿ ಜನರೇ ಅಂತೇಳಿ ದಚ್ಚಗೂ ಬಿಟ್ಟಿ ಮುತ್ತಗೂ ಬಿಟ್ಟಿ ಈಗ ನಮ್ ಕಪ್ಪಿಗೆ ಹಿಡ್ದಿಲ್ಲ. ಕಪ್ಪಿಗೆ ಅಂತ ಕಿಪ್ಪಿ ಸಿಕ್ಬಿಟ್ಲ. ಹಾ ಹೌದ್ ಮಂಜಣ್ಣ, ನಾವ್ ಮನ್ಯಾಗ ಕೂತ್ ಮರ್ಯಾದಸ್ಥರಾಗಿವಿ, ನೀವು ಮೂರು ಬಿಟ್ಟ ಮಳಸೊಳಿ ಮಕ್ಕಳಾಗಿರಿ. ಅಣ್ಣ ಕಿಪ್ಪಿ ಕಿರ್ತಿ ತಂಟೆಗೆ ಯಾರು ಬರ್ತಾರೋ? ನಿಂಗೆ ಇಷ್ಟ ಆಗಿದ್ ಕಿಪ್ಪಿ ಕಿರ್ತಿರಿ ನಿನಗ್ ಸಿಗೊಟ್ಟಾಳ ಅಂತ ಇತ್ತು. ಕಪ್ಪಿ ಕಿಪ್ಪಿ ಸಿಕ್ಳ ಮುಗುದೈತ್ಲ, ಇನ್ನೇನೈತಿ ಅಲ್ಲೇ ಎಂಜಾಯ್ ಮಾಡೋಗ ಎಂಜಾಯ್. तू समझा? हाँ नहीं तू समझा नहीं. ಒಬ್ಬೊಬ್ರದ ಕಾಟಾನೇ ತಾಳೋದಾಗಲಾಗಿತ್ತ. ಅಂತದ್ರಾಗ ಅವನು ಉಸು ಮಂದಿ ಸೇರಿ ತಲೆ ಹಣ ಆಗ್ತಿರಲ್ಲ, ಅಲ್ಲೇ ಎಲ್ಲರೂ ಬಿದ್ದು ಸಾಯಿರ್ಲಿ. ಅವನು ಹೆಂಗಿದ್ರು ನಂದಿ ಬೆಟ್ಟಕ್ಕೆ ಹೋಗಿರಲ್ಲ, ಅಲ್ಲೇ ಪಟಕ್ಕನೆ ಬಿದ್ದು ಸತ್ತು ಬಿಡ್ರಿ. ಸುಳಿ ಮಕ್ಕಳ ಕಾಟಾರ ತಪ್ತಾವ ನಿಮ್ಮ ನಾವನೇ. ನಮಸ್ಕಾರ. ತುಂಬಾ ತುಂಬಾ ಇಷ್ಟ ನಮಗೆ. ತುಂಬಾ ಒಳ್ಳೆಯವರು, ನಮ್ಮ ಹುಡುಗರು ತುಂಬಾ ಸಪೋರ್ಟ್ ಮಾಡಬೇಕು. ಒಳ್ಳೆ ಹೇಳಿದ್ರೆ ಅವಾಗಲೇ ಕಿಪ್ಪಿ ಬಿಗ್ ಬಾಸ್ ಹೋಗ್ಬೇಕು ಅಂತ ನನಗೆ ನನ್ನ ಆಸೆ ಇರ್ತದೆ. ಇಬ್ಬರು ಬಿಗ್ ಬಾಸ್ ಹೋಗ್ಬೇಕು, ನಮ್ಮ ಒಳ್ಳೆ ನರಸೀಪುರ ಕಪ್ಪೇನೂ ಹೋಗ್ಬೇಕು. ಆಮೇಲೆ ನಾವು ಒಳ್ಳೆ ನರಸೀಪುರ ಕಪ್ಪೆ ಹೋಗ್ಬೇಕು, ನಮ್ಮ ತುಂಬಿರ್ತಾರೆ. ದೂರಾದರೆ ಇಲ್ಲೆಲ್ಲಾದ್ರೂ ತೆರೆಗೆ ಹಾಕ್ಬಿಟ್ರೆ ಕಷ್ಟ. ಥ್ಯಾಂಕ್ ಯು ಅಣ್ಣ. ಏನಾದ್ರು ಏನಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಇವತ್ತು ನಮ್ಮನ್ನ ಹುಡುಕೊಂಡು ನನ್ನ ಹಾಕಿ ಕಿಟ್ಟಿ ಬಂದಿದ್ದಾರೆ. ಹಾಗೂ ನನ್ನ ಮಿತ್ರ ಕ್ಯೂಟ್ ಕೃಷ್ಣ ಅವ್ರು ಬಂದಿದ್ದಾರೆ. ಕೃಷ್ಣ ಅವ್ರು ನೋಡ್ತಾ ಇದ್ರೆ ನಾನೇನಾದ್ರೂ ಹುಡುಗಿ ಆಗಿದ್ರೆ ಈ ಕೃಷ್ಣ ಅವ್ರಿಗೆ ಪ್ರಪೋಸ್ ಮಾಡಿದ್ದೆ. ಸುಂದರವಾಗಿದ್ದಾರೆ. ಆದ್ರೆ ಇವತ್ತು ನನ್ನ ಆತ್ಮೀಯ ಮಿತ್ರ ಆಮೇಲೆ ನೀನ್ ಮಾತಾಡೋ ಗಂಟ ಇವಾಗ ಸುಮ್ನೆ ಇದ್ದು ಬಿಡ್ಬೇಕು. ಇವಾಗ ನೀನು ಅರ್ಥ ಆಯ್ತಾ? ನಿನ್ ತಪ್ಪು ಮರೆ ಮಾಚ್ಕೊಂಡ್ರೆ ನನ್ ತಪ್ಪು ಹೈಲೈಟ್ ಮಾಡ್ಬೇಡ ನೀನು. ಅರ್ಥ ಆಯ್ತಾ? ನನ್ಗೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಕನ್ನಡದಲ್ಲೇ ಮಾತಾಡು. ಹೈಲೈಟ್ ಅಲ್ಲ ನನ್ಗೆ ಬರಲ್ಲ. ಆಯ್ತು ಕನ್ನಡದಲ್ಲಿ ಮಾತಾಡು. ಪ್ರತಿಯೊಂದ್ರಲ್ಲಿ ಇವಾಗ ನನ್ನ ಹೆಸರೇ ಬರ್ತಾ ಇರೋದು, ನಾನ್ ಸರಿ ಇಲ್ಲ ಅಂತ. ಅರ್ಥ ಆಯ್ತಾ? ನಾನ್ ಸರಿ ಇಲ್ಲ ಅಂತ ಸರಿ ಇಲ್ದೇ ಇರೋ ನಿನ್ಗೆ ಯಾಕೆ ಬೇಕು? ನನಗ್ ಬೇಕಮ್ಮ, ನನ್ ಪ್ರಾಣಕ್ಕೆ ಮದ್ವೆ ಆಗಿ ಬಂದಿಲ್ಲ. ಫೋನಲ್ಲೆಲ್ಲ ಫೋಟೋಗಳೆಲ್ಲ ಈ ತರ ಎಲ್ಲ ಮಾಡಿದ್ರೆ ತಪ್ಪು ತಾನೇ ಇಲ್ಲ ನಿಂದು? ತಪ್ಪು ತಾನೇ? ನನ್ನ ಇಷ್ಟ, ನನ್ನ ಫೋಟೋಸ್, ನನ್ನ ಫೋನು, ನನ್ನ ಇಷ್ಟ. ಅರ್ಥ ಆಯ್ತಾ? ಹಾಯ್, ನಾನು ಹಳ್ಳಿ ಹುಡುಗಿ ಸಿಂಚನ. ಹೌದಾ? ಕಮೆಂಟ್ ಅಲ್ಲಿ ತುಂಬಾ ಜನ ನಿಮ್ದು ಯಾವ ಊರು ಅಂತ ಕೇಳಿದಿರ. ನಮ್ಮ ಬಳ್ಳಾರಿ ಡಿಸ್ಟಿಕ್ ಬಂಡ್ರಿ. ನಿಮಗೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ. 2 ದಿನಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ನಾಳೆ ಸಿಗ್ತೀನಿ, ಬಾಯ್. ಸೊ ನಾನು ಮೊನ್ನೆ ಒಂದು ಹುಷಾರಿಲ್ಲ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋ ನೋಡಿ ಎಕ್ಸ್ಪೆಕ್ಟ್ ಮಾಡಿಲ್ದಿರೋರೆಲ್ಲ ಕಾಲ್ ಮಾಡಿಬಿಟ್ಟು ಮೆಸೇಜ್ ಮಾಡಿ ಹೇಗಿದ್ಯಾ ಅಂತ ಕೇಳಿದ್ರು. ಎಕ್ಸ್ಪೆಕ್ಟ್ ಮಾಡಿರೋರು ಒಬ್ರು ಫೋನ್ ಮಾಡ್ಬಿಟ್ಟು ನೀನ್ ಸತ್ತಿದ್ಯಾ ಬದುಕಿದ್ಯಾ ಇದುವರೆಗೂ ಏನು ಅಂತ ಯಾರೂ ಕೇಳಿಲ್ಲ. ಎಕ್ಸ್ಪೆಕ್ಟ್ ಮಾಡಿರೋರು, ಫ್ರೆಂಡ್ಸ್ ಅನ್ಸ್ಕೊಂಡಿರೋರು. ಸೊ ಇದೆಲ್ಲ ನಿಮ್ಮ ಲೈಫಲ್ಲಿ ಒಂದು ಲೆಸನ್ ಅಂದ್ಕೊಂಡು ಆಗ್ಬೇಕಿತ್ತು, ಕಲಿಬೇಕಿತ್ತು, ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು. ಅವ್ರವ್ರ ಜಾಗ ನಾವು ತಿಳ್ಕೊಬೇಕಿತ್ತು. ಸೊ ತಿಳ್ಕೊಂಡು ಬೇಜಾರಾಗ್ದಿರ ಹಾಗೆ ಮೂವ್ ಆನ್ ಆಗಬೇಕಂತೆ. ಸೊ ಹೇಳಬೇಕು ಅನಿಸ್ತು, ಹೇಳಿದೆ. ಈ ಥರ ಕೆಲವೊಂದ್ಸರಿ ಬೇಜಾರಾದಾಗ ಏನೂ ಮಾಡೋಕ್ಕಾಗಲ್ಲ, ಅನುಭವ ಆಗಬೇಕಿತ್ತು, ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು ಅಂತ ಅಂದ್ಕೊಂಡು ಹಾಗೆ ಮೂವ್ ಆನ್ ಆಗ್ತಾ ಇರಬೇಕು ಅಲ್ವಾ? ಸೂಪರ್ ಆಗಿದೆ. ನಮ್ಮ ಮುತ್ತು ಬ್ಲ್ಯಾಕ್ ಹೋಗಿ ಚಾಕು ಚೌಕಿ ಹೋಗಿ ಬಂದು ನನ್ನ ಹೆಸರಲ್ಲಿ ಇವನ್ ಅವ್ರು ನನ್ನ ಅಭಿಮಾನಿ ಕೂಡ, ನನ್ನ ಲವರ್ ಅಂತ ಹೇಳಿ ಫೇಮಸ್ ಆಗಿದ್ದಾರೆ. ಅವ್ರಿಗೆ ನಾನು ಎಂಕರೇಜ್ ಮಾಡ್ತಾ ಇದ್ದೀನಿ ಕೂಡ. ಸೊ ನಿನ್ನೆ ಇನ್ನ ನೋಡಿ ತುಂಬಾ ಖುಷಿ ಆಯ್ತು. ಮುತ್ತು ಅವರ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಮೇಡಮರೇ. ನಾನು ನಿಮ್ಗೆ ನಮ್ಮ ಕಲ್ಪತರು ನಾಡು ತುಮಕೂರಿಗೆ ಸ್ವಾಗತ, ಸುಸ್ವಾಗತ. ಕೀರ್ತಿಯವರೇ ಹಾಗೂ ನಮ್ಮ ಕ್ಯೂಟ್ ಕೃಷ್ಣ ಅವ್ರಿಗೂ ಸಹ ನಮ್ಮ ಕಲ್ಪತರು ನಾಡು ತುಮಕೂರಿಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮುತ್ತು ಹನುಮಕ್ಕ, ತುಮಕೂರು. ಕೀರ್ತಿಯವರು ಇನ್ನೂ ಹೆಚ್ಚಿನದಾಗಿ ವಿಡಿಯೋ ಮಾಡಿ ಹೇಳ್ಬೇಕಂದ್ರೆ ಇವ್ರನ್ನ ಬಿಗ್ ಬಾಸ್ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಇವ್ರನ್ನ ಬಿಗ್ ಬಾಸ್ಗೆ ಕರ್ಕೊಳ್ಬೇಕು. ಯಾಕಂದ್ರೆ ಇವರು ನೀವೇನಾದ್ರೂ ಬಿಗ್ ಬಾಸ್ ಕರ್ಕೊಂಡ್ರೆ TRP ಅಲ್ಟಿಮೇಟ್ ಆಗಿ ಬರುತ್ತೆ. ಹೇಳ್ಬೇಕಂದ್ರೆ ಇವರ ಆಟಿಟ್ಯೂಡೇ ಬೇರೆ, ಇವರ ಒಂದು ಆತ್ಮವಿಶ್ವಾಸಕ್ಕೆ ನಾನು ಅಭಿಮಾನಿ. ಯಾಕಂದ್ರೆ ಇವತ್ತು ಮನುಷ್ಯ ನಾನು ಆ ತರ ಇದ್ದೀನಿ ಈ ತರ ಇದ್ದೀನಿ ಅಂತ ಹೇಳಿ ಕೊರಗ್ತಾನೆ, ಅವನಾಗವನೇ. ಆದ್ರೆ ಇವ್ರು ಹಂಗಲ್ಲ. ಇವರ ಆತ್ಮವಿಶ್ವಾಸ, ಇವರ ಆಟಿಟ್ಯೂಡ್ಗೆ
ಇದಾಗಿದ್ದೀನಿ. ಥ್ಯಾಂಕ್ ಯು ಕಿಪ್ಪಿ ಕೀರ್ತಿ ಅವರೇ, ನಿಮ್ಮ ಮಾತನಾಡುವಂತ ಹೀಗೆ ಖಂಡಿತ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ನೀವು ಇನ್ನೂ ಎದುರು ಬೆಳಬೇಕು. ನಾನು ಬಿಗ್ ಬಾಸ್ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಅವರೇ ನಮ್ಮ ಕಿಪ್ಪಿ ಕೀರ್ತಿ ಅವರಿಗೆ ಒಂದು ಬಿಗ್ ಬಾಸ್ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಮುತ್ತು ಮಗ, ತುಮಕೂರು. ಹಾಯ್ ಜನರೇ, ನಾನಿವತ್ತು ಸುನಿಲ್ ಕಪ್ಪೆ ಅದು ಕಿಪ್ಪಿ ಕೀರ್ತಿ ಲವರ್ ಅಂತ ವಿಡಿಯೋ ಮಾಡ್ತಾ ಇದ್ರಲ್ಲ, ಸೊ ಇವನ್ನ ನಾನು ಭೇಟಿಯಾಗಿದ್ದೀನಿ. ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಯಾರು ಕೂಡ ಏನೇನೋ ಕಮೆಂಟ್ ಗಳು ಹಾಕ್ಬೇಡಿ. ಅವನು ಬೆಳೆಸಿ ಅಂತ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ನಾನೇ ಹೇಳ್ತಾ ಇದ್ದೀನಿ ಜನರೇ, ಯಾಕೆಂದ್ರೆ ಅಂತವ್ರು ಕೂಡ ಮುಂದೆ ಬರ್ಬೇಕು. ಸೊ ನನ್ನ ಹೆಸರಲ್ಲಿ ವಿಡಿಯೋ ಮಾಡಿದಾಗ ಒಂದೊಂದ್ಸತಿ ನಾನು ರೈಟ್ ಆಗಿ ಕಮೆಂಟ್ ಹಾಕಿರೋ ಉಂಟು. ಬಟ್ ಅವ್ರಿಗೆ ಪರ್ಸನಲ್ ಆಗಿ ಸಾರಿ ಅಂತ ಕೇಳಕ್ ಇಷ್ಟ ಪಡ್ತೀನಿ. ಬಟ್ ಮುಂದಕ್ಕೆ ನನ್ನ ಬಗ್ಗೆ ಹೇಳಿ, ನನ್ ಬಗ್ಗೆ ಏನಾದ್ರು ಹೇಳಿ. ಕಿಪ್ಪಿ ಅವ್ರನ್ನ ಇವತ್ತು ಮೀಟ್ ಮಾಡಿದೆ, ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಓಕೆ, ಇದೇ ತರ ಬೆಳೆಸ್ಬೇಕು ಕೀರ್ತಿ ಅವರೇ. ಥ್ಯಾಂಕ್ ಯು. ನೀವು ಇದೇ ತರ ಚೆನ್ನಾಗಿ ಬೆಳಿಬೇಕು. ಥ್ಯಾಂಕ್ ಯು. ನಿಮ್ಮಿಂದನೇ ನಾವು ಥ್ಯಾಂಕ್ ಯು ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.